ಈ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ ಇದನ್ನು ಮಾಡೋದ್ರಿಂದ ಸುಮಾರು ನಮ್ಮ ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 23 ಕಂತುಗಳ ಹಣವನ್ನು, ಅಂದರೆ ನಾನು ಆಗಲೇ ಟಿವಿಗೆ ಹೇಳ್ತಾ ಇದ್ದೆ, ಆಗಸ್ಟದ್ದು ನಾನು ಹಣ ಬಿಡುಗಡೆ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೆ. ನಮ್ಮ DD ಅವರು ಹೇಳಿದ್ರು ನಿನ್ನೆ ಇವತ್ತು ಕ್ರೆಡಿಟ್ ಆಯಿತು ಅಂತ ಹೇಳಿದ್ರು. ಅಂದರೆ 23 ಕಂತಿನ ಹಣ ಒಬ್ಬೊಬ್ಬರಿಗೆ 46,000 ರೂಪಾಯಿ. ಎಷ್ಟಮ್ಮ ಒಬ್ಬೊಬ್ಬರಿಗೆ? ಯಾರ್ಯಾರಿಗೆ 46,000 ರೂಪಾಯಿ ಬಂದಿದೆ ನೋಡೋಣ. ಹೆಮ್ಮೆಯಿಂದ ಕೈ ಎತ್ತಬೇಕು ನೋಡಿ. ಒಬ್ಬೊಬ್ಬರಿಗೆ 44,000 ಇವತ್ತು ಕ್ರೆಡಿಟ್ ಆಗ್ತಾ ಇದೆ ಅಂದರೆ ಇನ್ನೊಂದು 3-4 ದಿನದಲ್ಲಿ ಎಲ್ಲರಿಗೂ 23ನೇ ಕಂತಿನ ಹಣ ಕ್ರೆಡಿಟ್ ಆಗುತ್ತೆ. ಸುಮಾರು 2.5 ವರ್ಷದಲ್ಲಿ 1,386 ಲಕ್ಷ ಕೋಟಿ, 1,300 ಅಂದರೆ 1,300 ಕೋಟಿ ಮೇಲ್ಪಟ್ಟು. ಅರ್ಥ ಆಯ್ತಾ? ನಾವು ರೋಡು ಮಾಡ್ತೀವಿ, ಬ್ರಿಡ್ಜು ಮಾಡ್ತೀವಿ, ಸ್ಕೂಲು ಮಾಡ್ತೀವಿ, ಆಸ್ಪತ್ರೆನೂ ಮಾಡ್ತೀವಿ, ಅಂಗನವಾಡಿ ಕಟ್ಟಡನೂ ಕಟ್ತೀವಿ, ಗೌರವಧನ ಹೆಚ್ಚಳನೂ ಮಾಡ್ತೀವಿ. ಅದರ ಜೊತೆಯಲ್ಲಿ ಮನೆ ಯಜಮಾನಿಗಳಿಗೆ ಆರ್ಥಿಕ ಸಬಲೀಕರಣಕ್ಕೆ, ಅವ್ರಿಗೆ ಶಕ್ತಿ ಕೊಡಲಿಕ್ಕೆ ಸುಮಾರು 1,300ಕ್ಕಿಂತ ಜಾಸ್ತಿ ಕೋಟಿ ರೂಪಾಯಿಗಳನ್ನು ನಾವು ಕೋಲಾರ ಜಿಲ್ಲೆಗೆ ಕೊಟ್ಟಿದ್ದೇವೆ. ನನಗೆ ಸಂತೋಷ ಆಗಲ್ಲ? ನನಗೆ ಗೊತ್ತು ನಿಮ್ಮ ಭಾವನೆ ಏನು ಅಂತ. ಮೇಡಮ್ ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಸರಿಯಾಗಿದೆ, ನಮಗೆ 6ನೇ ಗ್ಯಾರಂಟಿ ಅಂತ ಕೇಳ್ತೀರ, ನಂಗೆ ಗೊತ್ತು. ನನಗೆ ನೋಡಿ ಆಯ್ತು, ನಾನು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಮ ಧ್ವನಿಯಾಗಿ ಸರ್ಕಾರದಲ್ಲಿ ನಿಮ್ಮನ್ನ ಪ್ರತಿನಿಧಿಸ್ತಾ ಇದ್ದೀನಿ, ಮಹಿಳೆಯರನ್ನ, ಮಕ್ಕಳನ್ನ ಪ್ರತಿನಿಧಿಸ್ತಾ ಇದ್ದೀನಿ. ಇವತ್ತು ಕೋಲಾರದಲ್ಲಿ ಈ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಯಶಸ್ವಿ ಆಗಿದೆ. ನನ್ನ ಒಂದು ಆಶಯ ಏನು ಅಂತಂದರೆ, ಎಷ್ಟು ನಮಗೆ ಇಲ್ಲಿಯವರೆಗೆ ಫಲಾನುಭವಿಗಳಿದ್ದಾರೆ? ಟೋಟಲ್ 3,27,000. 3,27,000. ಏನು ಮಾಡಬೇಕು? ಗೃಹಲಕ್ಷ್ಮಿ ಸಹಕಾರ ಸಂಘದ ಉದ್ದೇಶ ಏನು ಅಂತಂದರೆ, ಪ್ರತಿಯೊಬ್ಬರನ್ನೂ ಕೂಡ ಸುಮಾರು 3,27,000 ಏನು ಫಲಾನುಭವಿಗಳಿದ್ದಾರೆ ನಿಮ್ಮನ್ನೆಲ್ಲರನ್ನು ಹಿಡ್ಕೊಂಡು ಅವ್ರಿಗೆ ಎಲ್ಲರಿಗೂ ಕೂಡ ಮೊದಲನೇದಾಗಿ 1,000 ರೂಪಾಯಿಯನ್ನು ಕಟ್ಟಿ ಅವರು ಶೇರ್ ಹೋಲ್ಡರ್ ಆಗಬೇಕು. ನೋಡಿ, DCC ಬ್ಯಾಂಕ್ನಿಂದ ಬಹಳಷ್ಟು ಜನ ಸ್ತ್ರೀ ಶಕ್ತಿ ಯೋಜನೆಯಲ್ಲಿ ತಾವು ಬಹಳಷ್ಟು ಲಾಭ ತೆಗೆದುಕೊಂಡಿದ್ದೀರಾ. ಈ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದ ಬಗ್ಗೆ ಬಹಳಷ್ಟು ಅನುಭವವನ್ನು ತಾವೆಲ್ಲರೂ ಹೊಂದಿದ್ದೀರಾ. ಶೇರ್ ಹೋಲ್ಡರ್ ಆದಮೇಲೆ, ಗೃಹಲಕ್ಷ್ಮಿ ಸಂಘದ ಒಂದು ಬ್ಯಾಂಕ್ನಲ್ಲಿ ಶೇರ್ ಹೋಲ್ಡರ್ ಆದಮೇಲೆ ಪ್ರತಿ ತಿಂಗಳು 200 ರೂಪಾಯಿಯನ್ನು ತಾವು ಠೇವಣಿ, ಅಂದರೆ ಏನು ಹೇಳ್ತಾರೆ, ಫಿಕ್ಸ್ ಡಿಪಾಸಿಟ್ ಅಂತ ಹೇಳ್ತಾರಲ್ಲ, ಅಂದರೆ ಎವ್ರಿ ಮಂತ್ ನೀವು ಉಳಿತಾಯವನ್ನು ಮಾಡಬೇಕು. ಅದು ನಿರಂತರ 200 ರೂಪಾಯಿ. ಆದರೆ ಫಸ್ಟ್ ನೀವು ಶೇರ್ ಹೋಲ್ಡರ್ 1,000 ರೂಪಾಯಿ ಕೊಟ್ಟು ನಿಮ್ಮ ಶೇರನ್ನು ತೆಗೆದುಕೊಳ್ಬೇಕು. ಪ್ರತಿ ತಿಂಗಳು 200 ರೂಪಾಯಿಯನ್ನು ತಾವು ಠೇವಣಿ ಮಾಡಬೇಕು. 6 ತಿಂಗಳು ಠೇವಣಿ ಮಾಡಿದ ಮೇಲೆ, ಅದು ನಿರಂತರ, ಬರೀ 6 ತಿಂಗಳಿಗೆ ಅಷ್ಟೇ ಅಂತ ಮತ್ತೆ ತಾವು ತಲೆಯಲ್ಲಿ ಇಟ್ಕೊಳ್ಬೇಡಿ. 6 ತಿಂಗಳಾದ ಮೇಲೆ ತಾವು ಲೋನ್ ತೆಗೆದುಕೊಳ್ಳಲಿಕ್ಕೆ ಎಲಿಜಿಬಲ್ ಆಗ್ತೀರಾ. 30,000ದಿಂದ 3 ಲಕ್ಷದವರೆಗೆ ನ್ಯಾಷನಲೈಸ್ಡ್ ಬ್ಯಾಂಕ್ ಬಡ್ಡಿ ದರದಲ್ಲಿ, ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಇಂಡಿವಿಜುವಲ್ ಆಗಿ ನಾನು ತಮಗೆ ಲೋನನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ನೀವು 20 ಜನ ಸಂಘ ಮಾಡ್ಕೊಂಡು ಬನ್ನಿ, ನಿಮಗೆ 3 ಲಕ್ಷ ಕೊಡ್ತೀನಿ ಅಂತಲ್ಲ. ಇಂಡಿವಿಜುವಲ್ 3 ಲಕ್ಷದವರೆಗೂ ಲೋನನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಈ ಒಂದು ಗೃಹಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಮಾಡ್ತಾ ಇದ್ದೀವಿ. ಅದು ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ತಮಗೆ ಲೋನನ್ನು ಕೊಡ್ತೀವಿ. ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗಬೇಕು ಅಂತಂದ್ರೂ ಕೂಡ ಲೋನನ್ನು ಕೊಡ್ತೀವಿ. ಗಾಡಿ ತಗೊಳ್ಬೇಕು, ಕೃಷಿ ಕ್ಷೇತ್ರದಲ್ಲಿ ನಮಗೆ ಸಹಾಯ ಬೇಕು ಅಂತಂದ್ರೂ ಕೂಡ ಲೋನನ್ನು ಕೊಡ್ತೀವಿ. ಪ್ರತಿಯೊಬ್ಬ ಷೇರ್ದಾರರಿಗೆ ಜೀವ ವಿಮೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಈ ಒಂದು ಬ್ಯಾಂಕ್ನಲ್ಲಿ ನಾವು ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ. ಬಹಳಷ್ಟು ಫೈನಾನ್ಸ್ಗಳು ಇವತ್ತಿನ ಕಾಲದಲ್ಲಿ ಎದ್ದಿದ್ದಾವೆ. ಚಕ್ರ ಬಡ್ಡಿ ರೂಪದಲ್ಲಿ, 3ರ ಬಡ್ಡಿ, 4ರ ಬಡ್ಡಿ, 5ರ ಬಡ್ಡಿಯ ರೂಪದಲ್ಲಿ ನಮ್ಮ ಎಲ್ಲ ಮಹಿಳೆಯರಿಗೆ ತೊಂದರೆಯನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ.
ಸೊ ಈ ಒಂದು ಬ್ಯಾಂಕ್ ಮಾಡುವಂತ ಇನ್ನೊಂದು ಉದ್ದೇಶ ಏನು ಅಂತಂದ್ರೆ, ಈ ಯೋಜನೆ ನಾಳೆ ನಮ್ಮ ಸರ್ಕಾರ ಇರಲಿ, ಇನ್ನೊಂದು ಸರ್ಕಾರ ಬರಲಿ, ಈ ಬ್ಯಾಂಕನ್ನ ಬೃಹದಾಕಾರದಲ್ಲಿ ನಾವು ಬೆಳೆಸಿದ್ದೆ ಆದರೆ ಈ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಸರ್ಕಾರ ಬಂದರೂ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಬ್ಯಾಂಕನ್ನು ನಾವು ಮಾಡ್ತೇವೆ. ಇದು ನಿರಂತರವಾಗಿ ಈ ಯೋಜನೆ ಮುಂದೆವರಿಬೇಕು. ಯಾಕಂತಂದ್ರೆ ಸುಮಾರು 1,26,00,000 ಮಹಿಳೆಯರು ಇದರ ಸದಸ್ಯತ್ವವನ್ನ ಹೊಂದಿ ಇಡೀ ದೇಶದಲ್ಲಿ ಒಂದು ದೊಡ್ಡ ದಾಖಲೆಯನ್ನ ಮಾಡುವಂತ ಬ್ಯಾಂಕ್ ಆಗಿ ಇದು ಬೆಳಿಲಿಕ್ಕೆ ಎಲ್ಲ ರೀತಿಯಾದಂಥ ಸಹಕಾರವನ್ನ ನಿಮ್ಮ ಕಡೆ ಕೇಳಲಿಕ್ಕೆ ನಾನು ಬಂದಿದ್ದೀನಿ. ಕೊಡ್ತೀರೇನಮ್ಮ? ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯನ್ನ ಯಶಸ್ವಿಗೊಳಿಸಿದ್ರಿ, ಅದೇ ರೀತಿ ಈ ಒಂದು ಬ್ಯಾಂಕನ್ನು ಕೂಡ ಯಶಸ್ವಿಗೊಳಿಸ್ತೀರಾ. ನಮಗೋಸ್ಕರ ಅಲ್ಲ, ಇದು ಇಲಾಖೆಗೋಸ್ಕರ ಅಲ್ಲ, ಇದು ನಿಮಗೋಸ್ಕರ, ನಿಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ. ನೀವೇನು 800 ರೂಪಾಯಿ ಸೇವ್ ಮಾಡ್ತೀರೋ ಆ ಖಾತೆಯಲ್ಲಿ, ಏನು ನೀವು ಅಲ್ಲಿ ಚಲನವಲನಗಳನ್ನು ಬ್ಯಾಂಕ್ಗಳಲ್ಲಿ ಮಾಡ್ತೀರೋ ಆ ಬ್ಯಾಂಕ್ನ ಸಂಪೂರ್ಣ ಯಜಮಾನಿಗಳು ನೀವೆಲ್ಲರೂ ಆಗಿರ್ತೀರ. ನನ್ನ ಒಂದು ಕನಸಿನ ಕೂಸು ಈ ಬ್ಯಾಂಕ್. ನಾನು ಅದಕ್ಕೆ ಹೇಳ್ತಿರೋದು, ಇಷ್ಟೊಂದು ಬೃಹದಾಕಾರದಲ್ಲಿ ಈ ಬ್ಯಾಂಕ್ 1 ವರ್ಷದಲ್ಲಿ ಬೆಳೆಯುತ್ತೆ. ನಾಳೆ ಯಾವುದೇ ಸರ್ಕಾರ ಬಂದರೂ ಈ ಒಂದು ಯೋಜನೆ, ಗೃಹಲಕ್ಷ್ಮಿ ಯೋಜನೆಯನ್ನ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಬ್ಯಾಂಕ್ನ ಆದಷ್ಟು ಬೇಗ ತಾವು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಅಕ್ಕಪಡೆ, ವಿಶೇಷವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯವರು ಒಂದು ಕಡೆ ಚೆನ್ನಮ್ಮನ ಪಡೆ ಅಂತ ಮಾಡ್ತಾರೆ, ಒಂದು ಕಡೆ ಓಬವ್ವನ ಪಡೆ ಅಂತ ಮಾಡ್ತಾರೆ, ಇನ್ನೊಂದು ಕಡೆ ಏನೋ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತ ವೀರ ವನಿತೆಯರ ಹೆಸರುಗಳನ್ನ ಇಟ್ಕೊಂಡು ಪಡೆ ಮಾಡ್ತಾರೆ. ಆದರೆ ಈ ಅಕ್ಕ ಪಡೆ ಅನ್ನುವಂಥ ವಿಶೇಷವಾದಂಥ ಹೆಸರನ್ನ ಇಟ್ಟು ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ ಈ ಪಡೆಗೆ ನಾವು 28ನೇ ತಾರೀಕು ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಈ ಪಡೆಯ ಕೆಲಸ ಏನು ಅದು ನಾನು ನಮ್ಮ ಅನಿಲನವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಗೃಹ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ನಾವು ಈ ಒಂದು ಪಡೆಯನ್ನ ತರ್ತಾ ಇದ್ದೀವಿ. ಯಾಕಂತಂದ್ರೆ ತಮಗೆ ಗೊತ್ತಿರಬಹುದು, ಮೊನ್ನೆ ಬೆಳಗಾವಿಯಲ್ಲಿ ನೇಹಾ ಹಿರೇಮಠ ಅನ್ನುವಂಥ ಒಬ್ಬ ಸೆಕೆಂಡ್ ಇಯರ್ ಓದುವಂಥ ಒಬ್ಬ ಹುಡುಗಿಯ ಕೊಲೆ ಆಯಿತು. ಕಾಲೇಜ್ನಲ್ಲಿ ಬಂದು ಬೆಳಗ್ಗೆನೆ ಬಂದು ಎಲ್ಲರ ಎದುರುಗಡೆ ಬಂದು ಬಹಳಷ್ಟು ಅಮಾನುಷ್ಯ ಕೃತ್ಯದಿಂದ ಒಂದು ಕೊಲೆ ಆಗುತ್ತೆ. 1.5 ವರ್ಷದ ಹಿಂದೆ ನನ್ನ ಮಗ ಪಾರ್ಲಿಮೆಂಟ್ ಇಲೆಕ್ಷನ್ ನಿಂತ್ಕೊಂಡಿದ್ದ ಆ ಸಂದರ್ಭದಲ್ಲಿ. ಅದರಿಂದ ಬಹಳಷ್ಟು ಹೆಚ್ಚು ಕಡಿಮೆ ಆಗೋಯ್ತು, ಅದು ವಿಚಾರ ಬೇರೆ. ಆ ವಿಚಾರಕ್ಕೆ ಇದಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಬಟ್ ನಿರ್ಭಯ ಪ್ರಕರಣದಿಂದ ಇಡೀ ರಾಷ್ಟ್ರವೇ ಬೆಚ್ಚಬಿದ್ದಿತ್ತು. ಇಂಥ ಎಷ್ಟೋ ಕಟ್ಟುನಿಟ್ಟಿನ ಪಡೆಗಳನ್ನು ಮಾಡಿದ್ರು, ಎಷ್ಟೋ ನಾವು ಪೊಲೀಸ್ ಇಲಾಖೆಯವರು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡ್ರು, ಬೇರೆ ಬೇರೆ ಇಲಾಖೆಗಳು ಎಷ್ಟೊಂದು ಎಜುಕೇಟ್ ಮಾಡಿದ್ರು ಕೂಡ ಸಮಾಜದಲ್ಲಿ ಬೇರು ಮಟ್ಟದಿಂದ ತೆಗಿಲಿಕ್ಕೆ, ಇಂಥ ಒಂದು ದುಷ್ಕೃತ್ಯಗಳನ್ನು ಬೇರು ಮಟ್ಟದಿಂದ ಕೀಳಲಿಕ್ಕೆ ನಮ್ಗೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಆ ಒಂದು ದುಷ್ಕೃತ್ಯಗಳು ಆಗಬಾರ್ದು ಅನ್ನುವಂಥ ಮುಂಜಾಗ್ರತೆಯ ಕ್ರಮವಾಗಿ ಇಡೀ ರಾಜ್ಯದ 31 ಜಿಲ್ಲೆಯಲ್ಲಿ ನಾವು ಅಕ್ಕ ಪಡೆಯನ್ನು ಮಾಡ್ತಾ ಇದ್ದೇವೆ. ಈ ಪಡೆಯಲ್ಲಿ ಸುಮಾರು 10 ಜನ, ಅದರಲ್ಲಿ 5 ಜನ NCC ಅವರು ಅಥವಾ ಹೋಮ್ ಗಾರ್ಡ್ಸ್ ಇರ್ತಾರೆ, 2 ಅಥವಾ 3 ಜನ ನಮ್ಮ ಪೊಲೀಸ್ ಇಲಾಖೆಯ ಮಹಿಳಾ ಕಾನ್ಸ್ಟೇಬಲ್ಗಳಿರ್ತಾರೆ. ನಾವು ನಮ್ಮ ಇಲಾಖೆಯಿಂದ ಗಾಡಿ ಕೊಡ್ತಾ ಇದ್ದೀವಿ, ಡ್ರೈವರ್ ಕೊಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯವ್ರನ್ನ ಬಿಟ್ಟರೆ 8 ಜನರಿಗೆ ನಮ್ಮ ಇಲಾಖೆಯಿಂದನೇ ನಾವು ಅವ್ರಿಗೆ ಪೇಮೆಂಟನ್ನು ಕೂಡ, ಮಂತ್ಲಿ ಪೇಮೆಂಟನ್ನು ಕೂಡ ಮಾಡ್ತಾ ಇದ್ದೀವಿ. ಇವರ ಕೆಲಸ ಏನು, ವಾಟ್ ಈಸ್ ದ ನೇಚರ್ ಆಫ್ ದಟ್ ಅಕ್ಕ ಪಡೆ ಅಂತ ಹೇಳಿದ್ರೆ, ಕಾಲೇಜ್ಗಳಿಗೆ ಹೋಗೋದು, ಅಲ್ಲಿ ಎಜುಕೇಟ್ ಮಾಡೋದು, ಲೇಡೀಸ್ ಹಾಸ್ಟೆಲ್ ಕಡೆ ಹೋಗಬೇಕು, ಗಾರ್ಡನ್ ಹತ್ರ ಹೋಗುತ್ತೆ, ಫಿಲ್ಮ್ ಥಿಯೇಟರು, ದೇವಸ್ಥಾನಗಳು, ಜಾತ್ರೆ, ಮದುವೆ, ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಸಾರ್ವಜನಿಕ ಎಲ್ಲ ಸ್ಥಳಗಳು, ಬಸ್ ಸ್ಟ್ಯಾಂಡ್ ಇರಬಹುದು, ರೈಲ್ವೆ ಸ್ಟೇಷನ್ ಇರಬಹುದು, ಎಲ್ಲ ಸ್ಥಳಗಳಲ್ಲಿ ಗಸ್ತನ್ನು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಗಸ್ತನ್ನು ತಿರುಗುವಂಥ ಕೆಲಸವನ್ನು ಈ ಅಕ್ಕ ಪಡೆ ಮಾಡುತ್ತೆ. ಒಂದು ಹೆಲ್ಪ್ ಲೈನನ್ನು ಅವ್ರಿಗೆ, ಯಾವುದು ಈಗ ಪೊಲೀಸ್ ಇಲಾಖೆ ಹೆಲ್ಪ್ ಲೈನ್ ಇದೆಯೋ ಅದನ್ನೇ ಕೂಡ ಅಕ್ಕ ಪಡೆ ಹೆಲ್ಪ್ ಲೈನ್ ಅಂತ ಕೂಡ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆ 3 ತಿಂಗಳು ನನಗೆ ಮಾಧ್ಯಮದವರ ಸಹಕಾರ ಬೇಕು, ತಮ್ಮೆಲ್ಲರ ಸಹಕಾರ ಬೇಕು. ಯಾವುದೇ ಯೋಜನೆ ಯಶಸ್ವಿ ಆಗಬೇಕು ಅಂತಂದರೆ ಪ್ರಚಾರ ಬೇಕು. ನಾವು ಅಕ್ಕ ಪಡೆ ಇದೆ ಅಂತ ಹೇಳಿ ಕೋಲಾರದಲ್ಲಿ ಸುಮ್ಮನೆ ಒಂದು ಜಾಗದಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ.
ಅಕ್ಕ ಪಡೆಯವರು ಪ್ರತಿಯೊಂದು ಕಾಲೇಜ್ಗೆ ಹೋಗ್ತಾರೆ, ಮಕ್ಕಳನ್ನೆಲ್ಲ ಒಂದು ಕಡೆ ಅಸೆಂಬಲ್ ಮಾಡ್ತಾರೆ. ಅವ್ರಿಗೆ ಹೇಳ್ತಾರೆ, ನೋಡಿ ಮಕ್ಕಳೇ, ನಿಮ್ಗೇನಾದರೂ ತೊಂದರೆ ಇದ್ರೆ, ಮನೆಯಲ್ಲಿ ಹೇಳಲಿಕ್ಕೆ ತಮಗೇನಾದರೂ ಬೇಜಾರಿದ್ರೆ, ಭಯ ಇದ್ರೆ, ಮರ್ಯಾದೆ ಪ್ರಶ್ನೆ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ತಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಂದ ಸಂದರ್ಭದಲ್ಲಿ ಯಾವುದೇ ಹುಡುಗ ತಮಗೆ ಚಿಡಾಯಿಸ್ತಾ ಇದ್ದಾನ, ಯಾವುದೇ ಹುಡುಗ ತಮಗೆ ಫಾಲೋ ಮಾಡ್ತಾ ಇದ್ದಾನ, ಫೇಸ್ಬುಕ್ನಲ್ಲಿ ಯಾರಾದರೂ ತಮ್ಮ ಫೋಟೋ ಮುಖವನ್ನು ಹಚ್ಚಿ ಇನ್ನೊಬ್ರು ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ? ಯಾಕಂದರೆ ಸೈಬರ್ ಕ್ರೈಮ್ಗಳು ದಿನದಿಂದ ದಿನಕ್ಕೆ ಬಹಳ ಆಗ್ತಾ ಇದ್ದಾವೆ. ಸೋಷಿಯಲ್ ಮೀಡಿಯಾದಿಂದ ಬಹಳಷ್ಟು ಕ್ರೈಮ್ಗಳು ನಡೀತಾ ಇದ್ದಾವೆ. ಇಂಥ ಏನೇ ನಿಮಗೆ ಸಮಸ್ಯೆ ಇದ್ರು, ನಿಮ್ಮ ಪೇರೆಂಟ್ಸ್ ಏನಾದರೂ ಬಾಲ್ಯ ವಿವಾಹ ಮಾಡಲಿಕ್ಕೆ ನಿಮ್ಮನ್ನು ಫೋರ್ಸ್ ಮಾಡ್ತಾ ಇದ್ದಾರಾ, ನಿಮ್ಮೆಲ್ಲರ ಒಂದು ವಿಳಾಸವನ್ನಾಗಲಿ ಐಡೆಂಟಿಫಿಕೇಶನ್ ಆಗಲಿ ನಾವು ಗುಪ್ತವಾಗಿ ಇಡ್ತೀವಿ, ಬನ್ನಿ ನಿಮ್ಮ ಸಮಸ್ಯೆನ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ. ಅಷ್ಟೇ ಯಾಕೆ, ಇಲ್ಲಿ ಈ ಹಾಲ್ನಲ್ಲಿ ಇದ್ದಂಥ ಸಾವಿರಾರು ಮಹಿಳೆಯರು ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಗಂಡ ಬಡಿತಾ ಇರ್ತಾನೆ, ಅತ್ತೆ ಕಿರುಕುಳ ಇರುತ್ತೆ, ಆದರೆ ಮರ್ಯಾದೆಗೆ ಹಂಚಿ ನಾವು ಯಾರಿಗೂ ಹೇಳೋದಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ. ಆದರೆ ಅಂಥ ಸಂದರ್ಭದಲ್ಲೂ ಕೂಡ ಅಕ್ಕ ಪಡೆಗೆ ತಾವು ಒಂದು ಫೋನ್ ಮಾಡಿದ್ರೆ 5 ನಿಮಿಷದಲ್ಲಿ ನಾವು ರಿಯಾಕ್ಟ್ ಮಾಡ್ತೀವಿ. ನೀವು ಫೋನ್ ಮಾಡಿ ವಾಯ್ಸ್ ಮೆಸೇಜ್ ಆದರೂ ಕೊಡ್ಬೋದು, ಲಿಖಿತ ಮೆಸೇಜ್ ಆದರೂ ಕೊಡಬಹುದು. ನಿಮ್ಮ ಹೆಸರು, ನಿಮ್ಮ ವಿಳಾಸವನ್ನು ನಾವು ಗೌಪ್ಯವಾಗಿಡ್ತೀವಿ. ಅಕ್ಕ ಪಡೆ ಕೆಲಸ ಏನು ಅಂತಂದರೆ ಮಹಿಳೆಗೆ ಧೈರ್ಯವನ್ನು ತುಂಬೋದು, ಅಕ್ಕನ ಹಾಗೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿ ತಮಗೆ ಸಮಾಜದಲ್ಲಿ ಇನ್ನಷ್ಟು ಮುಂದೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡೋದು. ಸೊ ಅಕ್ಕನ ಹಾಗೆ ಈ ಅಕ್ಕ ಪಡೆ ಹಾಸ್ಟೆಲ್ಗಳಿಗೆ ಹೋಗುತ್ತೆ, ನಿಂತ್ಕೊಳ್ಳುತ್ತೆ, ಹಾಸ್ಟೆಲ್ ಮಕ್ಕಳ ಹತ್ರ ಕೌನ್ಸಿಲಿಂಗ್ ಮಾಡುತ್ತೆ, ನಿಮ್ಗೇನಾದರೂ ತೊಂದರೆ ಇದ್ದರೆ ಬನ್ನಿ ಅಮ್ಮ ಹೇಳಿ ಅಂತ ಹೇಳುತ್ತೆ. ಸೊ ಭಾಳಷ್ಟು ರೀತಿಯಿಂದ ಸಮಾಜದಲ್ಲಿ ಈ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಅಕ್ಕ ಪಡೆ ಇನ್ನು 28ನೇ ತಾರೀಕಿನಿಂದ ಕೆಲಸವನ್ನು ಪ್ರಾರಂಭ ಮಾಡುತ್ತೆ. ಇನ್ನು ಬಹು ದೊಡ್ಡ ಒಂದು ಜವಾಬ್ದಾರಿ ಇನ್ಮೇಲೆ ತಮಗೆ ಯಾವುದು ಅಂತಂದರೆ LKG UKG. ಈ LKG UKGನ ಯಾಕೆ ಮಾಡ್ತಾ ಇದ್ದೀವಿ? ಆಗಲೇ ನಾನು ತಮಗೆ ಹೇಳಿದ ಹಾಗೆ ನಮ್ಮ ಅಂಗನವಾಡಿಗೆ ಬರುವಂಥ ಭಾಳಷ್ಟು ಮಕ್ಕಳು ಬಡವರ ಮಕ್ಕಳು. ಯಾವುದೇ ಮಗು ಇರಲಿ, ಇವತ್ತು ಅವ್ರು ಬಡವರು ಇರಲಿ, ಶ್ರೀಮಂತರು ಇರಲಿ, ನಮ್ಮ ಎಲ್ಲರ ಆಸೆ ಏನು? ನಮ್ಮ ಮಕ್ಕಳು ಅತ್ಯುತ್ತಮವಾದಂಥ ಶಿಕ್ಷಣವನ್ನು, ಗುಣಮಟ್ಟದ ಶಿಕ್ಷಣವನ್ನು ಕಲಿಬೇಕು, ಇಂಗ್ಲೀಷ್ ಮೀಡಿಯಂನ ಕಲಿಬೇಕು. ನಾವು ಅವಕಾಶ ಕೊಟ್ಟಿದ್ದೀವಿ, ಇಂಗ್ಲೀಷ್ ಆದರೂ ಕಲಿಬೋದು, ಕನ್ನಡ ಆದರೂ ಕಲಿಬೋದು, ಆಪ್ಷನ್ನ ಕೊಟ್ಟಿದ್ದೀವಿ. ಈ ಒಂದು ಮುಂದುವರಿತಾ ಇರುವಂಥ ಇದರಲ್ಲಿ ಇಂಗ್ಲೀಷ್ ಕಲಿಬೇಕು ಅನ್ನುವಂಥ ಒಂದು ಆಸೆ ಪಟ್ಕೊಂಡು ಪಾಲಕರು ಇವತ್ತು 50,000, 60,000, 70,000 ಕೊಟ್ಟು ಪ್ರೈವೇಟ್ ನರ್ಸರಿಗೆ ತಮ್ಮ ಮಕ್ಕಳನ್ನು LKG UKG ಕಳಿಸ್ತಾರೆ. ಆದರೆ ನಾವು ನಮ್ಮ ಅಂಗನವಾಡಿಯಲ್ಲಿ ಸುಮಾರು 17,000 ಕಾರ್ಯಕರ್ತರು ಇವತ್ತು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ. ಭಾಳ ಹೆಮ್ಮೆ ಅನಿಸುತ್ತೆ ನನಗೆ. 17,000, 4,000 ಕಾರ್ಯಕರ್ತರು ಪೋಸ್ಟ್ ಗ್ರ್ಯಾಜುಯೇಟ್ ಇದ್ದಾರೆ. ಸೊ ಈಗೇನು ರೆಕ್ರೂಟ್ ಮಾಡ್ತಾ ಇದ್ದೀವಿ, ಸೆಕೆಂಡ್ ಇಯರ್ನ ನಾವು ಕಡ್ಡಾಯವಾಗಿ ಇಟ್ಟಿದ್ದೀವಿ. ಈಗ ಅದರಲ್ಲೂ ಕೂಡ ಎಂಥವ್ರು ಬರ್ತಾ ಇದ್ದಾರೆ ಅಂತಂದರೆ ತಮಗೆಲ್ಲರಿಗೂ ಹೇಳಲಿಕ್ಕೆ ನಂಗೆ ಹೆಮ್ಮೆ ಅನಿಸುತ್ತೆ. 90% ಪಡೆದಂಥವ್ರು, 95% ಪಡೆದಂಥವ್ರು. ನನಗೆ MLAಗಳಿಗೆ, ನಮ್ಮ ಅಣ್ಣ ತಮ್ಮಂದರಿಗೆ ಹೇಳಿ ಸಾಕಾಗಿದೆ, ಮೆರಿಟ್ ಇದ್ರಷ್ಟೇ ನಾವೇನು ಇನ್ಫ್ಲುಯೆನ್ಸ್ ಮಾಡೋದಿಲ್ಲ ಅಂತ ಹೇಳಿ 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 ಸಾಕಾಗಿದೆ. ಸೊ ನಮ್ಮ ಇಲಾಖೆಯಲ್ಲೂ ಕೂಡ ಸುಧಾರಣೆಯನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ. ಸೊ LKG UKG ಪ್ರಾರಂಭ ಮಾಡೋದ್ರಿಂದ ಆ ಮಕ್ಕಳಿಗೂ ಕೂಡ ಒಳ್ಳೆಯ ಶಿಕ್ಷಣ, ಇಂಗ್ಲೀಷ್ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ನೀವೆಲ್ಲರೂ ಮಾಡೋಣ. ನನಗೆ ಭಾಳಷ್ಟು ಮಾತನ್ನು ಆಡಬೇಕನ್ನುವಂಥ ಬಯಕೆ ಇದ್ದರೂ ಕೂಡ ಸುಮಾರು 6:30 ಆಗಲಿಕ್ಕೆ ಬಂದಿದೆ. ತಾವೆಲ್ಲರೂ ದೂರದಿಂದ ಬಂದಿದ್ದೀರಾ, ವಾಪಸ್ ಹೋಗಬೇಕು. ಬಟ್ 28ನೇ ಕಾರ್ಯಕ್ರಮಕ್ಕೆ ನಾನು ನಾರಾಯಣ ಸ್ವಾಮಿ ಅವರಿಗೆ, DC ಅವರಿಗೆ, COಗಳಿಗೆ, ಸ್ಥಳೀಯ ಶಾಸಕರಿಗೆ, MP ಅವರಿಗೆ, ನಮ್ಮ ಲಕ್ಷ್ಮೀ ದೇವಮ್ಮ ಅವರು ನಗರಸಭಾ ಅಧ್ಯಕ್ಷರು, ಸಾರಿ ತಮ್ಮ ಹೆಸರನ್ನು, ಸೊ ನಾನೆಲ್ಲರಿಗೂ ಒಂದು ವಿನಂತಿಯನ್ನು ಮಾಡೋದೇನು ಅಂತಂದರೆ, ಹೇಗೋ DC ಅವರಂತೂ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿ ಬಂದಂಥವ್ರು ಇದ್ದೀರಾ. ಅವತ್ತು ಎಲ್ಲ ಮಹಿಳೆಯರನ್ನು ಬೆಳಗ್ಗೆ 9 ಗಂಟೆಗೆ ತಾವು ಕಳಿಸೋ ಅಂತ, ಎಷ್ಟು ಗಂಟೆಗೆ ಬಿಡ್ತಾ ಇದ್ದೀರಿ ನಾರಾಯಣ ಸ್ವಾಮಿ? ವೆರಿ ಗುಡ್. 7 ಗಂಟೆಗೆ ಭಾಳಷ್ಟು ಏನು ಹೇಳ್ತಾರೆ ನಮ್ಮ ಕಡೆ ವಗಾತಿ ಅಂತ ಹೇಳ್ತೀವಿ ನಾವು ಉತ್ತರ ಕರ್ನಾಟಕ, ಕೇರ್ಫುಲ್ಲಾಗಿ 48 ಬಸ್ಗಳಲ್ಲಿ ಮಹಿಳೆಯರನ್ನ ಭಾಳಷ್ಟು ಕೇರ್ಫುಲ್ಲಾಗಿ ಅವರ ಟಿಫಿನ್ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು, ಬಿಸ್ಕೆಟ್ಗಳಾಗಿರ್ಬೋದು, ಬಹಳಷ್ಟು ನಮ್ಮ ಮನೆಯ
ಮಕ್ಕಳನ್ನು ಕರ್ಕೊಂಡು ಬಂದಾಗೆ ತಾವೆಲ್ಲರನ್ನೂ ಕರ್ಕೊಂಡು ಜೋಪಾನವಾಗಿ ಕರ್ಕೊಂಡು ಬಂದು ಜೋಪಾನವಾಗಿ ಅವ್ರನ್ನ ವಾಪಸ್ ಬಿಡುವಂಥ ಕೆಲಸ ತಾವೆಲ್ಲರೂ ಮಾಡಿ, ಮತ್ತು DC ಮತ್ತು CO ಕೂಡ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಅವರು ಎಲ್ಲಿ ಏನು ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನೋದನ್ನ ಸ್ವಲ್ಪ ತಾವು ಕೂಡ ಗಮನ ಹರಿಸಿ, ಮತ್ತು ಎಲ್ಲ ಶಾಸಕರ ಸಹಕಾರ ಕೂಡ ಇದರಲ್ಲಿ ಇರಲಿ ಅಂತ ಹೇಳ್ತಾ 6ನೇ ಗ್ಯಾರಂಟಿ ಬಗ್ಗೆ ಒಂದು ನಿಮಿಷ ಮಾತನಾಡಿ. ಈಗಾಗಲೇ 2017ರಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 2,000 ರೂಪಾಯಿಯನ್ನು ನಾವು ಏರಿಕೆ ಮಾಡಿದ್ವಿ, ಗೌರವಧನವನ್ನು. ಈಗ ಮತ್ತೆ ಅವರೇ ಮುಖ್ಯಮಂತ್ರಿ ಆಗಿ ಬಂದ ಮೇಲೆ ಮತ್ತೆ 1,000 ರೂಪಾಯಿನ ಏರಿಕೆ ಮಾಡಿದ್ದೇವೆ. ಇದರ ಅರ್ಥ ಏನು ಅಂತಂದರೆ, ಅದರ ಮಧ್ಯದಲ್ಲಿ ಆದಂಥವ್ರು ಎಷ್ಟೋ ಜನ ಆದರೂ ಯಾರೂ ನಿಮ್ಮನ್ನು ನೋಡಲಿಲ್ಲ. ಶುರು ಮಾಡಿದ್ದು ಇಂದಿರಾ ಗಾಂಧಿ, ಗೌರವಧನ ಹೆಚ್ಚಿಗೆ ಮಾಡ್ತಾ ಮಾಡ್ತಾ ಬಂದಿದ್ದು ಮತ್ತು ನಾವೇ. ಯಾಕಂದರೆ ನಿಮ್ಮ ಬಗ್ಗೆ ನಮಗೆ ಕಾಳಜಿ ಇದೆ, ಗೌರವ ಇದೆ. ಈಗ 1,000 ರೂಪಾಯಿ ಮಾಡಿದ್ವಿ. ಮುಂಬರುವಂಥ ಬಜೆಟ್ನಲ್ಲಿ ಖಂಡಿತವಾಗ್ಲೂ ಇನ್ನೂ 1,000 ರೂಪಾಯಿ ಜಾಸ್ತಿ ಮಾಡಲಿಕ್ಕೆ ಇಲಾಖೆ ವತಿಯಿಂದ ಎಲ್ಲ ರೀತಿಯಾದಂಥ ಪ್ರಯತ್ನ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ತಮಗೆ ಹೇಳ್ತಾ, ತಮ್ಮೆಲ್ಲರ ಒಂದು ಬರುವಿಕೆಯನ್ನು ನಾವು ನೋಡ್ತಾ ಇರ್ತೀವಿ. ಬಹುಶಃ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೆ, ಬಹುಶಃ ಎಲ್ಲರೂ ರೇಷ್ಮೆ ಸೀರೆ ಹಾಕ್ಕೊಂಡು ಬರ್ತೀರಾ ಅಂದ್ಕೊಂಡಿದ್ದೀನಿ. ಎಲ್ಲ ಸೂಪರ್ವೈಸರ್ಗಳೇನಮ್ಮ? ಯಾರಮ್ಮ ನೀವೆಲ್ಲ? ಪೋಷನ್. ಓಕೆ ಓಕೆ ಫೈನ್. ತಾವೆಲ್ಲರೂ ಬರಬೇಕು. ಈ ಹಾಲ್ನಲ್ಲಿ ಇದ್ದಂಥವ್ರು ಪ್ರತಿಯೊಬ್ಬರು 3 ಜನರನ್ನ ಕರ್ಕೊಂಡು ಬಂದರೆ ಖಂಡಿತವಾಗ್ಲೂ ನಾವು ಟಾರ್ಗೆಟ್ ರೀಚ್ ಆಗ್ತೀವಿ ಕೋಲಾರ ಮಟ್ಟಿಗೆ. ಸೊ ತಾವೆಲ್ಲರೂ ಬರ್ತೀರಾ ಅನ್ನೋವಂಥ ಭಾವನೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಇಲಾಖೆಯನ್ನು ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ತೆಗೆದುಕೊಂಡು ಹೋಗರು. ಶಾಸಕ ಸಹೋದರರು ಮಾತನಾಡುವಂಥ ಸಂದರ್ಭದಲ್ಲಿ ಸುಮಾರು ವಿಚಾರಗಳನ್ನು ಹಂಚಿಕೊಂಡ್ರು. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ದಿವಂಗತ ಪ್ರಧಾನಮಂತ್ರಿಗಳು, ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಅಕ್ಟೋಬರ್ 2ನೇ ತಾರೀಕು 1975ರಲ್ಲಿ ಅಂಗನವಾಡಿಗಳನ್ನು ಕರ್ನಾಟಕ ರಾಜ್ಯದಿಂದನೇ ಮೈಸೂರು ಜಿಲ್ಲೆ ನರಸೀಪುರದಿಂದ ಶುರು ಮಾಡಿದರು. ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯವನ್ನೇ ಅವರು ಆರಿಸಿದ್ರು, ಮೈಸೂರು ಜಿಲ್ಲೆಯಿಂದ ಶುರು ಮಾಡಿದರು. ಸೊ ಅದು 50 ವರ್ಷ ಆಯಿತು. ಅವರ ಕಾನ್ಸೆಪ್ಟ್ ಏನಿತ್ತು? ಇಂದಿರಾ ಗಾಂಧೀಜಿಯವರು ಯಾಕೆ ಅಂಗನವಾಡಿಯನ್ನು ಮಾಡಿದರು? ನಮ್ಮ ದೇಶ ಬಡತನದಿಂದ ನರಳಾಡ್ತಾ ಇತ್ತು. ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇತ್ತು. ದೇಶದಲ್ಲಿ ಭಾಳಷ್ಟು ರೋಗಗಳು, ಮಹಾಮಾರಿಗಳು, ಇದರಿಂದ ಮಕ್ಕಳಿಗೆ ಅಪೌಷ್ಟಿಕ ಆಹಾರ. ನಮ್ಮ ದೇಶದಲ್ಲಿ ಬರೀ ಶ್ರೀಮಂತರ ಮಕ್ಕಳಷ್ಟೇ ಉದ್ಧಾರ ಆಗಬಾರ್ದು. ಬಡವರ ಮಕ್ಕಳು, ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಒಳ್ಳೆ ಉತ್ತಮದ ಆಹಾರದ ಜೊತೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಅವರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗಬೇಕು ಅಂತ 50 ವರ್ಷದ ಹಿಂದೆ ಇಂದಿರಾ ಗಾಂಧೀಜಿಯವರು ಅಂಗನವಾಡಿಯನ್ನು ತೆಗೆದುಕೊಂಡು ಬಂದರು. ನೋಡಿ, ಅಂಗನವಾಡಿ ಅಲ್ಲಿಂದ ಹಿಡ್ಕೊಂಡು 50 ವರ್ಷ ನಮ್ಮ ICDS ಕಾರ್ಯಕ್ರಮದ ಪಯಣ ಹಂತ ಹಂತವಾಗಿ, ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ, 200 ರೂಪಾಯಿ ಗೌರವಧನವನ್ನು ತಗೊಂಡು ಅವತ್ತಿನ ಕಾಲದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸೇವೆಯನ್ನು ಮಾಡಿದ್ರು. ಇವತ್ತು ಅದು 12,000ಗೆ ತಗೊಂಡಿದೆ. ಅವರ ಸೇವೆಯನ್ನು ಈ ಸಂದರ್ಭದಲ್ಲಿ ನಾನು ಶ್ಲಾಘನೆ ಮಾಡ್ತೀನಿ. ಅವರ ಸೇವೆಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಿಮ್ಮ ಸೇವೆಗೆ ಕೂಡ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ನಾವು ಗೃಹಲಕ್ಷ್ಮಿಯ ಯೋಜನೆ ಬಗ್ಗೆ ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀವಿ. ಇಡೀ ವಿಶ್ವದಲ್ಲಿ ಅತ್ಯಂತ ಯಶಸ್ವಿಯಾದಂಥ ಯೋಜನೆ, ಅತ್ಯಂತ ದೊಡ್ಡ ಯೋಜನೆ, ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ತಂದಂಥ ಯೋಜನೆ. ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಜನಪ್ರಿಯ ಯೋಜನೆ ಗೃಹಲಕ್ಷ್ಮಿ ಅಂತ. ಆದರೆ ಆ ಗೃಹಲಕ್ಷ್ಮಿಯನ್ನು ಯಶಸ್ವಿಗೊಳಿಸಲಿಕ್ಕೆ ಯಾರಾದರೂ ಕಾರಣ ಇದ್ದರೆ ಅದು ನಮ್ಮ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರು, ಸೂಪರ್ವೈಸರ್ಗಳು, CDPOಗಳು, DDಗಳು ಮತ್ತು ನಮ್ಮ ಜಿಲ್ಲಾ ಆಡಳಿತ. ಯಾಕೆ ಅಂತಂದರೆ ಇಡೀ ದೇಶದಲ್ಲಿ ಒಂದು ಚರ್ಚೆ ಶುರು ಆಯಿತು. ಹೇಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾರೆ?
ಇದು ಬರೀ ಇಲೆಕ್ಷನ್ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತ ಒಂದ್ ಕಡೆ ನಮ್ಮ ವಿರೋಧ ಪಕ್ಷದವರು, ನಮ್ಮ ವಿರೋಧಿಗಳು ಒಂದ್ ಕಡೆ ಚರ್ಚೆ ಮಾಡಕ್ ಶುರು ಮಾಡಿದ್ರು. ಆದ್ರೆ ನಮ್ಮ ಗಟ್ಟಿ ನಾಯಕತ್ವ ಇದೆಯಲ್ಲ, ಕರೋನಾದಲ್ಲಿ ಬಹಳಷ್ಟು ನಾವು ನಮ್ಮ ಮಹಿಳೆಯರಾಗಲಿ ಸಮಾಜ ಆಗಲಿ ನೊಂದು ಬೆಂದು ಬೆಲೆ ಗಗನಕ್ಕೆ ಏರ್ತಾ ಇರುವಂಥ ಸಂದರ್ಭದಲ್ಲಿ 450 ರೂಪಾಯಿ ಸಿಲಿಂಡರ್ ಇದ್ದಿದ್ದು 1000 ರೂಪಾಯಿ ಆದಂಥ ಸಂದರ್ಭದಲ್ಲಿ ಎಲ್ಲ ಬೆಲೆಗಳು, ದಿನಸಿ ಸಾಮಾನಿನ ಬೆಲೆ, ಕಾಯಿಪಲ್ಯ ಬೆಲೆ, ಗೊಬ್ಬರ ಬೆಲೆ, ಔಷಧಿಯ ಬೆಲೆ, ಪ್ರತಿಯೊಂದು ಬೆಲೆ ಏರಿಕೆ ಆದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಮಗೆಲ್ಲರಿಗೂ ಸೂಚಿಸಿದ್ದು ಏನಾದರೂ ಒಂದು ಸಹಾಯ ನಮ್ಮ ಮಹಿಳೆಯರಿಗೆ ಪ್ರತಿಯೊಂದು ಮನೆಗೆ ಮಾಡೋಣ ಅನ್ನುವಂಥ ಉತ್ತಮವಾದಂಥ ಒಂದು ಗುಣದಿಂದ ವಿಚಾರದಿಂದ ನಾವು ಗ್ಯಾರಂಟಿನ ತಂದಿದ್ದೇವೆ ಹೊರತಾಗಿ ಆ ಗ್ಯಾರಂಟಿಯನ್ನ ಮುಂದಿಟ್ಟುಕೊಂಡು ಇಲೆಕ್ಷನ್ ಗೆಲ್ಲಬೇಕು ಅಂತ ಅಂತೂ ಅಲ್ಲ. ಆದರೆ ನಮ್ಮ ಗ್ಯಾರಂಟಿಗಳನ್ನ ಟೀಕಿಸ್ತಾ ಇರುವಂಥವ್ರು ಇವತ್ತು ಕರ್ನಾಟಕ ಮಾಡೆಲ್ ಅನ್ನ ಬಿಹಾರದಲ್ಲಿ ತೆಗೆದುಕೊಂಡು ಬಂದು ಇಲೆಕ್ಷನ್ ಗೆಲ್ತಾರೆ, ಹರಿಯಾಣದಲ್ಲಿ ತೆಗೆದುಕೊಂಡು ಹೋಗಿ ಇಲೆಕ್ಷನ್ ಗೆಲ್ತಾರೆ, ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಮಾಡೆಲ್ ಗೃಹಲಕ್ಷ್ಮಿನ ತೆಗೆದುಕೊಂಡು ಹೋಗಿ ಇಲೆಕ್ಷನ್ ಗೆಲ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷದವ್ರು ಯಾವತ್ತೂ ಇಲೆಕ್ಷನ್ ಗೆಲ್ಲಬೇಕು ಅಂತ ಈ 5 ಯೋಜನೆಯನ್ನ ತಂದಿರಲಿಲ್ಲ. ಶಕ್ತಿ ಯೋಜನೆ ಇರಬಹುದು, ಗೃಹಲಕ್ಷ್ಮಿ ಯೋಜನೆ ಇರಬಹುದು, ಅನ್ನಭಾಗ್ಯ ಇರಬಹುದು, ಯುವ ನಿಧಿ ಇರಬಹುದು, ಗೃಹಜ್ಯೋತಿ ಇರಬಹುದು, ಎಂಥ ಉತ್ತಮವಾದಂಥ ಯೋಜನೆಗಳು. ಇದು ಇವತ್ತಿನ ಯೋಜನೆಗಳು. ಆದರೆ ನೀವು ಸ್ವತಂತ್ರ ಸಿಕ್ಕಾಗ್ನಿಂದ ಮಹಿಳೆಯರಿಗೆ ಈ ದೇಶದಲ್ಲಿ ಯಾರಾದರೂ ಶಕ್ತಿಯನ್ನ ತುಂಬಿಸುವಂತ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅದು ನಾವು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ. ಇವತ್ತು ಮಹಿಳೆ ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿ ಗ್ರಾಮ ಪಂಚಾಯಿತಿಯಿಂದ, ಜಿಲ್ಲಾ ಪಂಚಾಯಿತಿಯಿಂದ, ತಾಲೂಕ್ ಪಂಚಾಯಿತಿಯಿಂದ, ಪಟ್ಟಣ ಪಂಚಾಯತ್, ನಗರಸಭೆ, ಮುನ್ಸಿಪಾಲಿಟಿ, ಮಹಾನಗರ ಸಭೆ ಎಲ್ಲದರಲ್ಲೂ 50% ರಿಸರ್ವೇಷನ್ ನಾವು ತೆಗೆದುಕೊಂಡು ಬಂದ್ವಿ. ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿ RTI ಇರ್ಬೋದು, RTE ಇರ್ಬೋದು, ಫುಡ್ ಸೆಕ್ಯೂರಿಟಿ ಬಿಲ್ ಇರಬಹುದು, ಯಶಸ್ವಿನಿ ಯೋಜನೆ ಇರ್ಬೋದು, ವಿಧವಾ ಪೆನ್ಷನ್ ಇರ್ಬೋದು, ಅಂಗನವಾಡಿಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಮಹಿಳೆಯನ್ನ ರೂಪಿಸುವಂತ ಯೋಜನೆಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಕಾಂಗ್ರೆಸ್ ಪಕ್ಷ ಆವತ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೆ ಮಾಡ್ಕೊಂಡು ಬಂದಿದೆ. ನಮಗೆ ಬದ್ಧತೆ ಇದೆ. ಸಮಾಜದಲ್ಲಿ ಮಹಿಳೆಯರು ಸುಧಾರಿಸಿದ್ರೆ, ಆ ಮನೆ ಸುಧಾರಿಸಿದ್ರೆ ಆ ಊರು ಬೆಳೆಯುತ್ತೆ, ಆ ಊರು ಬೆಳೆದ್ರೆ ಜಿಲ್ಲೆ, ಜಿಲ್ಲೆ ಬೆಳೆದ್ರೆ ರಾಜ್ಯ, ರಾಜ್ಯ ಬೆಳೆದ್ರೆ ಈ ದೇಶ ಬೆಳೆಯುತ್ತೆ. ಆ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ಚಿಕ್ಕ ಹುಡುಗರು, ಚಿಕ್ಕ ಮಕ್ಕಳು ಅಂಗನವಾಡಿಗೆ ಯಾರು ಬರ್ತಾರೆ ಅನಿಲಣ್ಣ? ಯಾರು ಬರ್ತಾರೆ ಅಂಗನವಾಡಿಗೆ? ನನ್ನ ಮೊಮ್ಮಕ್ಕಳನ್ನ ಕಳಿಸ್ತೀನ? ಯಾರು ಬರ್ತಾರೆ? ರೈತರ ಮಕ್ಕಳು, ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು. ಆ ಮುದ್ದು ಮಕ್ಕಳನ್ನ ಈ ದೇಶದ ಪ್ರಜೆಗಳನ್ನಾಗಿ, ಹೆಮ್ಮೆಯ ನಾಗರಿಕರನ್ನಾಗಿ ಮಾಡಲಿಕ್ಕೆ ಯಶೋದೆಯ ಪಾತ್ರ ನೀವೆಲ್ಲರೂ ಹಾಕಿದ್ದೀರಾ, ನಾವು ಹಾಕಿದ್ದೀವಿ. ಯಾವ ರೀತಿ ತಾಯಿ ತನ್ನ ಮನೆಯಲ್ಲಿ ಮಕ್ಕಳನ್ನ ಯಾವ ರೀತಿ ಸಂಭಾಳಿಸ್ತಾಳೆ, ಯಾವ ರೀತಿ ಪ್ರೀತಿ ತೋರಿಸ್ತಾಳೆ, ಅದೇ ಪ್ರೀತಿಯನ್ನ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು ನೀವು ಕೊಡ್ತಾ ಇದ್ದೀರಮ್ಮ. ಅದಕ್ಕೆ ಹೇಳೋದು, ನಿಮ್ಮ ಸೇವೆಗೆ ನನಗೆ ಬೆಲೆ ಕಟ್ಟಲಿಕ್ಕೆ ಅಂತೂ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ 50 ವರ್ಷ ಅಂತೂ ಬಹಳ ಚೆನ್ನಾಗಿ ನಡ್ಕೊಂಡು ಬಂದ್ವಿ. ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಬಿಸಿ ಹಾಲನ್ನು ಕೂಡ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ, ಮೊಟ್ಟೆಯನ್ನು ಕೂಡ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮಂಜುನಾಥನ್ನ ಹೇಳಿದ್ರು, ಜಮ್ಮು ಕಾಶ್ಮೀರದಲ್ಲಿ ಅಂಗನವಾಡಿಗೆ ಏನು ಕೇಂದ್ರ ಸರ್ಕಾರದಿಂದ ದುಡ್ಡು ಬರುತ್ತೋ ಅಷ್ಟು ದುಡ್ಡು ಬರುತ್ತೆ, ಕೈ ತೊಳ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿ. ಆದರೆ ಕರ್ನಾಟಕದಲ್ಲಿ ಹೇಳಿ ಅಮ್ಮ, ಇಡೀ ದೇಶದಲ್ಲಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ, ಇಡೀ ದೇಶದಲ್ಲಿ ICDS ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇರೋ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಕೇಂದ್ರ ಸರ್ಕಾರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂಥ ಅನ್ನಪೂರ್ಣಾ ದೇವಿ ಅವರು
ನನಗೆ ಉದಯಪುರದಲ್ಲಿ ಕರೆದು ನನಗೆ ಸನ್ಮಾನ ಮಾಡಿ ಪ್ರಶಸ್ತಿಯನ್ನ ಕೊಟ್ಟರು. ಕರ್ನಾಟಕ ಇಲಾಖೆ ಮಾಡೆಲ್ ಅಂತ. ಬರೀ ಗೃಹಲಕ್ಷ್ಮಿ ಅಷ್ಟೇ ಇಡೀ ದೇಶಕ್ಕೆ ಮಾಡೆಲ್ ಆಗಲಿಲ್ಲ, ನಮ್ಮ ಇಲಾಖೆಯ ಕೆಲಸಗಳು ಕೂಡ ಮಾಡೆಲ್ ಆಗಿ ಕರ್ನಾಟಕ ಏನು ಇವತ್ತು ಫೇಸ್ ರೆಕಗ್ನಿಷನ್ ಸಿಸ್ಟಮ್ ಅಂತ ಏನು ನಿಮ್ಮ ಸಹಕಾರದಿಂದ ನಾವು ಮಾಡ್ತಾ ಇದ್ದೀವಿ, ಆ ಫೇಸ್ ರೆಕಗ್ನಿಷನ್ ಸಿಸ್ಟಮ್ ಮಾಡೋದ್ರಲ್ಲಿ ನನ್ನ